ಕನ್ನಡಿಗರ ತೆರಿಗೆ ದುಡ್ಡು ಬೇಕು. ಕನ್ನಡಿಗರಿಗೆ ಯಾಕೆ ಅನ್ಯಾಯವನ್ನ ಮಾಡಲಾಗ್ತಾ ಇದೆ? ಕನ್ನಡದಲ್ಲಿ ರೈಲ್ವೆ ಪರೀಕ್ಷೆ ನಡೆಸೋದಕ್ಕೆ ಯಾಕಾಗಲ್ಲ? ಕನ್ನಡಿಗರ ಕಡೆಗಣನೆ ಯಾಕೆ ಅಂತ, ಕನ್ನಡಿಗರಿಗೆ ಅನ್ಯಾಯ ಯಾಕೆ? ರೈಲ್ವೆ ಪರೀಕ್ಷೆಯಲ್ಲಿ ಮತ್ತೆ ಕನ್ನಡಕ್ಕೆ ಕೋಕ್ ನೀಡಲಾಗಿದೆ. ನೈಋತ್ಯ ರೈಲ್ವೆ ವಲಯದಿಂದ ಕನ್ನಡ ವಿರೋಧಿ ಧೋರಣೆಯನ್ನ ಅನುಸರಿಸಲಾಗ್ತಾ ಇದೆ. ಮೈಸೂರು, ಹುಬ್ಬಳ್ಳಿಯಲ್ಲಿ ಮಾತ್ರ ಕನ್ನಡಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಹಿಂದಿ, ಇಂಗ್ಲಿಷ್ನಲ್ಲಿ ಪರೀಕ್ಷೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಡಿಸೆಂಬರ್ 11ರಂದು ನೈಋತ್ಯ ರೈಲ್ವೆ ವಿಭಾಗ ಅಧಿಸೂಚನೆಯನ್ನ ಹೊರಡಿಸಿತ್ತು. ಈ 317 ಸರಕು ಸಾಗಣೆ ರೈಲಿನ ವ್ಯವಸ್ಥಾಪಕ ಹುದ್ದೆಗೆ ಪರೀಕ್ಷೆಯನ್ನ ಮಾಡಲಾಗಿದೆ. ಕನ್ನಡದಲ್ಲಿ ಪರೀಕ್ಷೆಗೆ ಸೂಚನೆಯನ್ನ ನೀಡಿದ್ರು ಸಚಿವ ಸೋಮಣ್ಣ ಅವರು. ಅವರ ಮಾತಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ತನ್ನ ತೋರಿಸಿಲ್ಲ ಅಧಿಕಾರಿಗಳು. ಕೇಂದ್ರ ಸಚಿವ ಸೋಮಣ್ಣ ಆದೇಶಕ್ಕೂ ಡೋಂಟ್ ಕೇರ್. ರೈಲ್ವೆ ಇಲಾಖೆ ನಡೆಗೆ ಕನ್ನಡ ಹೋರಾಟಗಾರರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇವತ್ತು ನಮ್ಮವರೇ ರೈಲ್ವೆ ಸಚಿವರು ಇದ್ದಾರೆ ಸೋಮಣ್ಣವರು. ಅವರು ಪತ್ರವನ್ನ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಆದ್ರೂ ಸಹ ಇವತ್ತು ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಪರೀಕ್ಷೆಯನ್ನ ಬರೆಸುವಂತ ಕೆಲಸವನ್ನ ಬೆಂಗಳೂರು ನಗರದಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಹಿಂದಿ ಹೇರಿಕೆ ವಿರುದ್ಧ ಮತ್ತೆ ಅನೇಕ ಸಂಘಟನೆಗಳು ಮಾತಾಡ್ತಾ ಇದ್ದಾರೆ. ಆದ್ರಿಂದ ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ಪ್ರಶ್ನಾ ಪತ್ರಿಕೆ ಮತ್ತೆ ಪರೀಕ್ಷೆ ಕೊಠಡಿಗೆ ನುಗ್ಗಿ ಹರಿಯುವಂತ ಕೆಲಸ ಮತ್ತೊಮ್ಮೆ ಮಾಡ್ತೀವಿ, ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಈ ಕೂಡಲೇ ಅದನ್ನ ಬ್ಯಾನ್ ಮಾಡಿ ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದೀವಿ. ಆದ್ರೆ ಇವತ್ತು ನಮ್ಮವರೇ ರೈಲ್ವೆ ಸಚಿವರು ಇದ್ದಾರೆ ಸೋಮಣ್ಣವರು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಅರುಣ್ ಜಾವಗಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಕನ್ನಡವನ್ನ ಕಡೆಗಣನೆ ಮಾಡೋದು, ಕನ್ನಡಿಗರಿಗೆ ಅನ್ಯಾಯ ಮಾಡೋದು ಇದೇನು ಹೊಸದೇನಲ್ಲ. ಇದು ಪದೇ ಪದೇ ಆಗ್ತಾನೆ ಇದೆ. ಈಗ ಮತ್ತೊಮ್ಮೆ ಆಗಿದೆ. ಹಾಗಿದ್ರೆ ಈ ಮೈಸೂರು ಭಾಗದವ್ರು ಮಾತ್ರ ಕನ್ನಡಿಗರು, ಬೆಂಗಳೂರಿನವ್ರು ಯಾರು ಕನ್ನಡಿಗರಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಚಿವರು ಕೂಡ ಆದೇಶ ಹೊರಡಿಸಿದ್ದಾರೆ, ಆದರೂ ಕೂಡ ಅವ್ರ ಮಾತಿಗೂ ಕೂಡ ಕ್ಯಾರಿ ಅಂದಿಲ್ಲ. ಹೌದು, ಏನಂದ್ರೆ 2009 ಸಹ ದೊಡ್ಡ ಮಟ್ಟದ ಪ್ರತಿಭಟನೆ ಹೋರಾಟಗಳು ನಡೆದಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 1 ವರ್ಷ ಕಾಲ ಹೋರಾಟ ನಡೆಸಿದ್ದರ ಫಲವಾಗಿ ಏನಾಗಿತ್ತು ಅಂದ್ರೆ ಇಡೀ ಭಾರತದಲ್ಲಿ ಎಲ್ಲಾ ಭಾಷೆಯಲ್ಲೂ ರೈಲ್ವೆ ಪರೀಕ್ಷೆ ನಡಿಬೇಕು ಅನ್ನೋ ತರ ಒಂದಷ್ಟು ಕ್ರಮಗಳನ್ನ ಕೈಗೊಂಡಿದ್ರು. ಅಂದ್ರೆ ಒಂದು ಬಜೆಟ್ ನಲ್ಲಿ ಅದನ್ನ ಘೋಷಣೆ ಮಾಡಿದ್ರು. ಅದಾದ್ಮೇಲೆ ಇಲ್ಲಿವರೆಗೆ ಅದೆಷ್ಟು ಸಲ ತೆಗ್ದಿದ್ದಾರೆ, ಅದೆಷ್ಟು ಸಲ ಹೋರಾಟ ಹೋರಾಟ ನಡೆದ್ರೆ ಸೇರಿಸ್ತಾರೆ, ಮತ್ತೆ ನಂತರದ ಪರೀಕ್ಷೆನಲ್ಲಿ ಮತ್ತೆ ಅದನ್ನ ಕನ್ನಡವನ್ನ ಕೈ ಬಿಡ್ತಾರೆ. ಇದು ನಡ್ಕೊಂಡೇ ಬಂದಿದೆ. ಅಂದ್ರೆ ರಾಜ್ಯ ಸರ್ಕಾರ, ಭಾರತ ಸರ್ಕಾರದವ್ರಿಗೆ ಏನಾಗಿದೆ ಅಂದ್ರೆ ಕನ್ನಡದವರು ಒಂಥರ ಅವರು ಎಲ್ಲದನ್ನೂ ಹೋರಾಟ ಮಾಡೇ ಪಡ್ಕೋಬೇಕು ಅನ್ನೋ ತರ ಪರಿಸ್ಥಿತಿನ ನಿರ್ಮಾಣ ಮಾಡ್ತಾನೆ ಇದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ನಮ್ಮ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಇದನ್ನ ಸರಿಯಾಗಿ ಪ್ರಶ್ನೆ ಮಾಡ್ತಾ ಇಲ್ಲ. ಭಾರತ ಸರ್ಕಾರವನ್ನ ಪ್ರಶ್ನೆ ಮಾಡ್ಬೇಕು, ಪ್ರಶ್ನೆ ಮಾಡಿ ನಾವೇನೋ ಪರೀಕ್ಷೆನ ಕನ್ನಡದಲ್ಲಿ ಕೊಡಿ ಅಂತ ಕೇಳ್ತಾ ಇರೋದೇನು ದೊಡ್ಡ ವಿಚಾರ ಏನಲ್ಲ. ಅಂದ್ರೆ ಇಷ್ಟು ಸಿಂಪಲ್ ಆಗಿರೋ ವಿಚಾರನೂ ನಾವು ನಮಗೆ ಕನ್ನಡಿಗರಿಗೆ ಸಿಗ್ತಾ ಇಲ್ಲ ಅಂದಾಗ ನಮ್ಮ ಜನಪ್ರತಿನಿಧಿಗಳು ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿ ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ಕೇಳ್ಬೇಕಾಗತ್ತೆ. ಇದೆಲ್ಲಾ ಪಕ್ಷದ ಜನಪ್ರತಿನಿಧಿಗಳು ಒಟ್ಟಾರೆಯಾಗಿ ಅವರ ವೈಫಲ್ಯನ ಇದಕ್ಕೆ ಕಾರಣ ಅಂತ ಅನ್ಸುತ್ತೆ. ಭಾರತ ಸರ್ಕಾರವನ್ನ ಪ್ರಶ್ನೆ ಮಾಡದಿರೋದೇ ಮುಖ್ಯವಾದ ಕಾರಣ. ಮತ್ತೆ ರಾಜ್ಯ ಸರ್ಕಾರದವರು ಅಷ್ಟೇನೆ, ಕನ್ನಡಿಗರಿಗೆ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾ ಇದ್ರು ಸಹ ರಾಜ್ಯ ಸರ್ಕಾರದವ್ರು ಯಾಕೆ ಕಣ್ಣು ಮುಚ್ಕೊಂಡ್ ಕೂತಿದ್ದಾರೆ? ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಯಾಕೆ ಕೂತಿದ್ದಾರೆ? ರಾಜ್ಯ ಸರ್ಕಾರದವರು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಭಾರತ ಸರ್ಕಾರವನ್ನ? ಇವಾಗ ಬಹಳಷ್ಟು ವಿಚಾರದಲ್ಲಿ ಏನಾಗುತ್ತೆ, ಈ ತರ ತಮಿಳಲ್ಲಿ ಪರೀಕ್ಷೆಗಳನ್ನ ಕೊಡಲ್ಲ ಅಂದ ತಕ್ಷಣ ತಮಿಳ್ನಾಡಿನಿಂದ ಮುಖ್ಯಮಂತ್ರಿ ಸ್ಟಾಲಿನ್ ಅವರಾಗ್ಬಹುದು ಅಥವಾ ಅವರ ಪಕ್ಷದಿಂದ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಾರೆ. ಜೊತೆಗೆ ಪತ್ರವನ್ನ ಬರೀತಾರೆ, ಭಾರತ ಸರ್ಕಾರಕ್ಕೆ ಪತ್ರ ಬರೆದು ತಮಿಳಲ್ಲಿ ಕೊಡೋವರ್ಗುನೆ ನಾವು ಪರೀಕ್ಷೆ ಮಾಡಕ್ ಬಿಡಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ತಮಿಳುನಾಡಿನ ಸರ್ಕಾರ ಕೊಡುತ್ತೆ. ನಮ್ಮ ರಾಜ್ಯ ಸರ್ಕಾರದ ಕರ್ತವ್ಯ ಏನು ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ರಾಜ್ಯ ಸರ್ಕಾರದವರು ಈ ವಿಚಾರದಲ್ಲಿ ಭಾರತ ಸರ್ಕಾರದ ಬಗ್ಗೆ ಏನು ಕ್ರಮ ತಗೋತಾ ಇದಾರೆ ಅದ್ರ ವಿರುದ್ಧ ಇವರು ದನಿ ಎತ್ತಬೇಕು. ನಮ್ಮ ಜನಪ್ರತಿನಿಧಿಗಳು ಸಹ ಲೋಕಸಭೆಯಲ್ಲಿ ಆಗ್ಬಹುದು ಅಥವಾ ದೆಹಲಿಯಲ್ಲಿ ಏನು ಈ ಅಧಿಕಾರಿಗಳಿರ್ಬಹುದು ಅಥವಾ ಅಲ್ಲಿಯ ಒಂದು ಸಚಿವಾಲಯದಲ್ಲಿ ಏನು ತಾರತಮ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಒಂದು ಒಟ್ಟಾರೆಯಾಗಿ ಮುಂದಿನ ದಿನದಲ್ಲಿ ಈ ತರಹದ ಸಮಸ್ಯೆಗಳು ಅಥವಾ ಈ ತರ ಅನ್ಯಾಯಗಳು ಆಗದೇ ಇರೋ ತರ
ಒಂದು ಕ್ರಮಗಳನ್ನ ತಗೋಬೇಕು. ಪ್ರತಿಯೊಂದಕ್ಕೂ ನಾವು ಹೋರಾಟ Okay, ಮಾಡ್ಕೊಂಡೇ sir. ಕೂತಿರ್ಬೇಕು ಅಂದ್ರೆ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ನಾವು ಮಾಡ್ಬೇಕಾಗತ್ತೆ. ಓಕೆ ಸರ್, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.